ಸಣ್ಣ ಉದ್ದಿಮೆಗಳಿಗೆ ಕಂಟಕವಾಗಿರುವಂತಹ ಸರ್ಕಾರದ ನೀತಿಗೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕ ಉದ್ದಿಮೆ ಸಚಿವರಿಗೆ ಉದ್ಯಮಿ ಡಾಕ್ಟರ್ ವಿಶ್ವ ಕಾರ್ಯಪ್ಪ ಪತ್ರವನ್ನು ಬರೆದಿದ್ದಾರೆ. ಬಡ್ಡಿ ದರ ಪೆನಾಲ್ಟಿಗೆ ಸಣ್ಣ ಉದ್ಯಮಿಗಳಿಗೆ ಸಂಕಷ್ಟವನ್ನು ತಂದೊಡ್ಡಿದೆ. ಅಧಿಕಾರಿಗಳು ಲಂಚ ಪಡಿತಾ ಇದ್ದಾರೆ, ಇದರಿಂದ ಉದ್ಯಮಿಗಳಿಗೆ ಸಂಕಷ್ಟ ಆಗ್ತಾ ಇದೆ ಅಂತ ಹೇಳಿ ಸಣ್ಣ ಉದ್ಯಮಿಗಳ ಪರವಾಗಿ ಧ್ವನಿಯನ್ನ ಎತ್ತಿದ್ದಾರೆ ಡಾಕ್ಟರ್ ವಿಶ್ವ ಕಾರ್ಯಪ್ಪ. ಭ್ರಷ್ಟಾಚಾರ ಪಾರದರ್ಶಕ ನೀತಿಯನ್ನ ಜಾರಿಗೆ ತರುವಂತೆ ಆಗ್ರಹವನ್ನ ಮಾಡಿದ್ದಾರೆ. ಸಾರ್ವಜನಿಕ ಉದ್ದಿಮೆ ಸಚಿವರಿಗೆ ಈ ಬಗ್ಗೆ ಪತ್ರವನ್ನ ಬರೆದಿದ್ದಾರೆ. ಸ್ಯಾನ್ಸಿಟಿ ಡೆವಲಪರ್ಸ್ ಸಂಸ್ಥಾಪಕ ಹಾಗೆ ಅಧ್ಯಕ್ಷರೂ ಆಗಿರುವಂತಹ ಜೊತೆಗೆ FKCCIನ ಸದಸ್ಯರೂ ಆಗಿರುವಂತಹ ಡಾಕ್ಟರ್ ವಿಶ್ವ ಕಾರ್ಯಪ್ಪ ಹೆಚ್ಚಿನ ದಂಡ, ವಿಪರೀತ ಬಡ್ಡಿ ದರ ಮತ್ತು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿನ ಭ್ರಷ್ಟಾಚಾರದಿಂದಾಗಿ ಸಣ್ಣ ಉದ್ಯಮಿಗಳ ಮಾಲೀಕರು ಹಾಗೆ ಉದ್ಯಮಿಗಳು ಸಾಕಷ್ಟು ಸಂದಿಗ್ಧ ಪರಿಸ್ಥಿತಿಯಲ್ಲಿ ತೊಳಲಾಡ್ತಿದ್ದಾರೆ. ಸರ್ಕಾರದ ಕೆಲ ನೀತಿಗಳು ಸಣ್ಣ ಉದ್ಯಮಗಳನ್ನ ದುರ್ಬಲಗೊಳಿಸ್ತಾ ಇದೆ. ಇದರ ನಡುವೆ ಅಧಿಕಾರಿಗಳ ಲಂಚಾವತಾರ ಮುಂದುವರೆದಿದ್ದು ಸಣ್ಣ ಕೈಗಾರಿಕೋದ್ಯಮಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಾಗಾಗಿ ಈ ಬಗ್ಗೆ ಗಮನ ಹರಿಸಬೇಕು ನೀವು ಅಂತ ಹೇಳಿ ಸರ್ಕಾರದ ಗಮನವನ್ನ ಸೆಳೆಯುವಂತಹ ಪ್ರಯತ್ನವನ್ನ ಸ್ಯಾನ್ಸಿಟಿ ಡೆವಲಪರ್ಸ್ ಸಂಸ್ಥಾಪಕ ಹಾಗೆ ಅಧ್ಯಕ್ಷರು ಜೊತೆಗೆ FKCCIನ ಸದಸ್ಯರಾಗಿರೋ ಡಾಕ್ಟರ್ ವಿಶ್ವ ಕಾರ್ಯಪ್ಪ ಧ್ವನಿ ಎತ್ತಿದ್ದಾರೆ. ಇನ್ನು ಡಾಕ್ಟರ್ ವಿಶ್ವ ಕಾರ್ಯಪ್ಪ ಅವರು ಬರೆದಿರುವಂತಹ ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ರಘುಪಾಲ್ ಮಾತನಾಡಿಸಿದ್ದಾರೆ. ಏನಂತ ಆಗ್ರಹ ಮಾಡಿದ್ದಾರೆ ಸಚಿವರಿಗೆ ಬರೆದಿರುವಂತಹ ಪತ್ರದಲ್ಲಿ ಡಾಕ್ಟರ್ ವಿಶ್ವ ಕಾರ್ಯಪ್ಪ ಅವರು, ನೋಡೋಣ ಬನ್ನಿ. ಸರ್, ಈ ಒಂದು ವಲಯದಲ್ಲಿ ಸಣ್ಣ ಕೈಗಾರಿಕೋದ್ಯಮಿಗಳಿಗೆ ಜೊತೆಗೆ ಉದ್ಯಮಿಗಳ ಮಾಲೀಕರಿಗೆ ಯಾವ ರೀತಿಯಾದಂತಹ ಕಿರುಕುಳ ಆಗ್ತಾ ಇದೆ? ಯಾಕಂದರೆ ನೀವು ಒಂದಷ್ಟು 4 ಪುಟಗಳ ವಿಸ್ತೃತವಾದಂತಹ ಒಂದು ಪತ್ರವನ್ನು ರಾಜ್ಯ ಸರ್ಕಾರಕ್ಕೆ ಜೊತೆಗೆ ಸಣ್ಣ ಕೈಗಾರಿಕೆಗಳು ಉದ್ಯಮಿಗಳ ಸಚಿವರಾಗಿರುವಂಥ ಶರಣಬಸಪ್ಪ ದರ್ಶನಾಪುರ ಅವರಿಗೆ ವಿಸ್ತೃತವಾದ ಪತ್ರವನ್ನು ಕೂಡ ಬರೆದಿದ್ರೆ ಏನಾಗ್ತಿರುವಂಥದ್ದು ಸರ್ ಇಲ್ಲಿ ಅಂತ ಹೇಳಿದ್ರೆ, ಇವಾಗ ಒಂದು ಬಿಸ್ನೆಸ್ ಅಂತ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ಉದ್ಯಮಿಗಳು ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಕಷ್ಟ ಅನ್ನೋದಿರುತ್ತೆ. ಪ್ರತಿ ಸರಿ ಕೂಡ ಒಂದು ಅಮೆಂಡ್ಮೆಂಟ್ ತರ್ತಾರೆ. ಅದು ಟ್ಯಾಕ್ಸೇಷನ್ ಆಗಿರ್ಬೋದು ಅಥವಾ ಪೆನಾಲ್ಟೀಸ್ ಆಗಿರ್ಬೋದು, ಅದ್ರ ಮೇಲೆ ಇಂಟ್ರೆಸ್ಟ್ ಆಗಿರ್ಬೋದು, ತುಂಬ ಹೆವಿ. ಅಂದರೆ ಇವಾಗ ನಿಮಗೆ ಒಂದು 25 ಜನಕ್ಕಿಂತ ಜಾಸ್ತಿ ನಿಮ್ಮಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಉದ್ಯಮಿಗಳು ಯಾರೆಲ್ಲ ಎಂಪ್ಲಾಯೀಸ್ ಇರ್ತಾರೆ ಅವ್ರಿಗೆಲ್ಲ PF ESI ಕಡ್ಡಾಯ ಅಂತ ಮಾಡ್ತಾರೆ. ಆಯ್ತು, ಕಡ್ಡಾಯ ಮಾಡಿರ್ತಾರೆ, PF ಕಟ್ತಾರೆ, ESI ಕಟ್ತಾರೆ, ಇಷ್ಟು ಅಂತ ಅವ್ರಿಗೆ ಒಂದು ಸ್ಯಾಲ್ರಿ ಡಿಸೈಡ್ ಆಗಿರುತ್ತೆ. ಅದನ್ನು 1 ತಿಂಗಳಲ್ಲೋ ಎವ್ರಿ ಮಂತ್ ಅದನ್ನು ಇಂಥ ತಾರೀಕೊಳಗಡೆ ಕಟ್ಟಬೇಕು ಅಂತ ಇರುತ್ತೆ. ಅಂಥ ತಾರೀಕೊಳಗಡೆ ಕಟ್ಟಲಿಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಒಂದು ಮಿನಿಮಮ್ ಇಂಟ್ರೆಸ್ಟ್ ಹಾಕ್ತಾರೆ. ಅದಾದಮೇಲೆ ಅದು 100 ಜನ ಎಂಪ್ಲಾಯೀಸ್ ಇರ್ತಾರೆ ಅಥವಾ 250 ಜನ ಇರ್ತಾರೆ ಅಥವಾ 500 ಜನ ಇರ್ತಾರೆ. ಸೊ ಆಗಲೂ ಕೂಡ ಅದೇ ರೀತಿಯಲ್ಲಿ ಅವ್ರು ಕಟ್ಕೊಂಡು ಹೋಗಬೇಕಾಗತ್ತೆ. ಬಿಸ್ನೆಸ್ ಅಂತ ಹೇಳಿದಾಗ ಏನಾಗುತ್ತೆ, ಒಂದು ಸ್ವಲ್ಪ ಅಪ್ ಆ್ಯಂಡ್ ಡೌನ್ಸ್ ಆಗುತ್ತೆ. ಅದು ಅವ್ರದ್ದೇ ಆಗಿರ್ತಕ್ಕಂಥ ಕೆಲವೊಂದು ಫೈನಾನ್ಷಿಯಲ್ ಕನ್ಸ್ಟ್ರೈಂಟು. ಬಿಸ್ನೆಸ್ ಯಾವಾಗಲೂ ಒಂದೇ ಥರ ನಡೀತಾ ಇರೋದಿಲ್ಲ. ಈ ಪೆನಾಲ್ಟಿ ಮತ್ತು ಇಂಟ್ರೆಸ್ಟ್ ಏನಿರುತ್ತೆ ಅದನ್ನು ಅಟ್ಲೀಸ್ಟ್ ತಿಂಗಳಿಗೊಂದು ಸರಿನೋ 2 ತಿಂಗಳಿಗೊಂದು ಸರಿನೋ ಇಮೇಲ್ ಮುಖಾಂತರ, ವಾಟ್ಸಪ್ ಮುಖಾಂತರ ಕಂಪ್ನಿ ಮಾಲೀಕರ ಗಮನಕ್ಕೆ ಅದನ್ನು ಡಿಪಾರ್ಟ್ಮೆಂಟ್ ಅವರು ತೊಗೊಂಡು ಬರಬೇಕು. ಅವ್ರ ಮನಸ್ಸಿಗೆ ಎಷ್ಟು ಬೇಕೋ ಅಷ್ಟು ಡಿಸೈಡ್ ಮಾಡ್ಕೊಳ್ಳೋ ಥರ ಒಂದು ಇಂಟ್ರೆಸ್ಟ್ ರೇಟ್ನ ಡಿಸೈಡ್ ಮಾಡ್ಕೊಂಡು ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ. ಮೀಡಿಯಮ್ ಆ್ಯಂಡ್ ಮಿಡಲ್ ಕ್ಲಾಸ್ ಬಿಸ್ನೆಸ್ ಮ್ಯಾನ್ಗಳು ಯಾರ್ಯಾರಿದ್ದಾರೆ, ಒಂದು 100 crores ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅವ್ರ ಹತ್ರ ಒಂದು 25 ಕೋಟಿ ಅಸೆಟ್ ಇದೆ, ಒಂದು 10 ಕೋಟಿ ಲೋನ್ ಬೇಕು ಅಂದರೆ ಅವನು 20% ಇಂಟ್ರೆಸ್ಟ್ ಕಟ್ತಾನೆ. ಅದೇ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಹೋದರೆ FD ಇಟ್ಟರೆ ಒಂದು 6%, 7% ಕೊಡ್ತಾರೆ. ಅಟ್ಲೀಸ್ಟ್ ಒಂದು 9%ಗೋ 10%ಗೋ ಗೌರ್ಮೆಂಟ್ ಆಫ್ ಕರ್ನಾಟಕ, ಗೌರ್ಮೆಂಟ್ ಆಫ್ ಇಂಡಿಯಾ ಇನಿಷಿಯೇಟ್ ತೊಗೊಂಡು ಬಿಸ್ನೆಸ್ ಯಾರು ಮಾಡ್ತಾ ಇರ್ತಾರೆ, ಟ್ಯಾಕ್ಸಸ್ ಯಾರು ರೆಗ್ಯುಲರಾಗಿ ಕಟ್ತಾ ಇರ್ತಾರೆ, ಎಂಪ್ಲಾಯೀಸ್ ಎಷ್ಟು 100 ಜನ 200 ಜನ ಎಂಪ್ಲಾಯೀಸ್ ಇರ್ತಾರೆ, ಅವ್ರು ಕೇಳಿದಾಗ ಅಟ್ಲೀಸ್ಟ್ ಆ ಪ್ರಾಪರ್ಟಿನ ಸೆಕ್ಯೂರಿಟಿ ತೊಗೊಂಡು ಒಂದು 50% ಅದರದ್ದು ವ್ಯಾಲ್ಯೂ ಏನಿರುತ್ತೆ ಅದಕ್ಕೊಂದು ಮಿನಿಮಮ್ ರೇಟ್ ಆಫ್ ಧರ್ಮದ ಬಡ್ಡಿನಲ್ಲಿ ಅವ್ರು ಕೊಟ್ಟಾಗ 100% ಅವ್ರ ಬಿಸ್ನೆಸ್ ಕೂಡ ಗ್ರೋತ್ ಆಗುತ್ತೆ, ಟ್ಯಾಕ್ಸಸ್ನ ಕೂಡ ಜಾಸ್ತಿ ಕಟ್ತಾರೆ. ಸೊ ಈ ಪ್ರೈವೇಟ್ ಬ್ಯಾಂಕಿಂಗ್ ಸೆಕ್ಟರ್ನ ಆದಷ್ಟು ಅವಾಯ್ಡ್ ಮಾಡಿ ಗೌರ್ಮೆಂಟ್ ಬ್ಯಾಂಕಿಂಗ್ ಸೆಕ್ಟರ್ಸ್ನ ಇನ್ಕ್ರೀಸ್ ಮಾಡಿ ಎಲ್ಲ ಫ್ರೆಂಡ್ಲಿ ಬ್ಯಾಂಕಿಂಗ್ ಸೆಕ್ಟರ್ಸ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಇದಿಷ್ಟು ಸಣ್ಣ ಕೈಗಾರಿಕೆಗಳು ಉದ್ಯಮಿಗಳ ಮಾಲೀಕರ ಪರವಾಗಿ ಡಾಕ್ಟರ್ ವಿಶ್ವ ಕಾರ್ಯಪ್ಪ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಜಯಸೂರ್ಯ ಜೊತೆ ರಘುಪಾಲ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.